ಕುಂದಾಪುರದಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮುಂದುವರಿದರೆ ತಲ್ಲೂರು ಸಿಗುತ್ತದೆ. ಅಲ್ಲಿ ಬಲಬದಿ ತಿರುಗಿ 1.5 ಕಿಲೋಮೀಟರ್ ಮುಂದುವರಿದರೆ ಸುಂದರ ದೇವಸ್ಥಾನ ಎದುರಾಗುತ್ತದೆ. 800 ವರ್ಷದ ಇತಿಹಾಸವಿರುವ ಈ ದೇವಸ್ಥಾನ ಮೊದಲು ಚಿಕ್ಕ ಗುಡಿಯಾಗಿತ್ತು. ಭಕ್ತರ ಸಂಖ್ಯೆ ಹೆಚ್ಚಾದ ಹಾಗೆ ದೇವಸ್ಥಾನ ದೊಡ್ಡದಾಗುತ್ತಾ ಹೋಯಿತು. ಮೂಲತಃ ತಲ್ಲೂರು ನಟ್ಟಿಬೈಲು ಮೇಲ್ಮನೆಯವರು ಈ ದೇವಿಯನ್ನು ಪೂಜಿಸುತ್ತಾ ಆರಾಧಿಸುತ್ತಾ ಬಂದಿದ್ದರು. ಪ್ರಾರಂಭದಲ್ಲಿ ಕುಟುಂಬದ ಸದಸ್ಯರು ದೇವಿಯನ್ನು ಮುಟ್ಟಿ ಪೂಜೆ ಪುರಸ್ಕಾರ ನಡೆಸುತ್ತಿದ್ದರು. ನಂತರ ಊರಿನವರು ಪರ ಊರಿನವರು ದೇವಿಯನ್ನು ನಂಬಿ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಯಿತು. ನನ್ನ ಹೆಸರು ಯುವರಾಜ್ ಶೆಟ್ಟಿ, ತಲ್ಲೂರು ನಟ್ಟಿಬೈಲು ಮೇಲ್ಮನೆ. ನಾವು ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮನೆಯವರು. ನಾವು ಈ ದೇವಸ್ಥಾನ ತಲಾಂತರದಿಂದ ನಮ್ಮ ಕುಟುಂಬ ತಲ್ಲೂರು ನಟ್ಟಿಬೈಲು ಮೇಲ್ಮನೆ ಕುಟುಂಬ ನಡೆಸಿಕೊಂಡು ಬರ್ತಾಯಿದೆ. ಕಡೆಗೆ ನಡೆಸಿಕೊಂಡು ಬರ್ತಾಯಿತ್ತು. ಇದರ ಮುಕ್ತೇಶ್ವರಾಗಿ ನಾಗಪ್ಪ ಶೆಟ್ಟರು, ಮಾದೇವ ಶೆಟ್ಟರು, ಕಡೆಗೆ ಸೀನಪ್ಪ ಶೆಟ್ಟರು, ಶಿವರಾಮ ಶೆಟ್ಟರು, ಆನಂದ ಶೆಟ್ಟರು ಮುಕ್ತೇಶ್ವರಾಗಿ ಅನುವಂಶಿಕ ಮುಕ್ತೇಶ್ವರಾಗಿ ಮಾಡಿಕೊಂಡು ಬರ್ತಾಯಿದ್ದೇವೆ. ಮತ್ತು ಈ ದೇವಸ್ಥಾನದಲ್ಲಿ ನವರಾತ್ರಿ ಪೂಜೆಗಳು ವಿಶೇಷವಾಗಿ ನಡೆಯುತ್ತದೆ. ಹೂವಿನ ಪೂಜಾ, ಕಡೆಗೆ ಸ್ವಾಣಿ ಆರತಿ, ಕಡೆಗೆ ಕುಂಕುಮಾರ್ಚನೆ ಮತ್ತು ಮಂಗಳಾರತಿ, ತಲಾಭಾರ ವಿಶೇಷವಾದ ಪೂಜೆಯಾಗಿರುತ್ತದೆ. ಈ ದೇವಸ್ಥಾನವು 800 ವರ್ಷ ಇತಿಹಾಸ ಹೊಂದಿದ್ದು, ಮೊದಲು ಹುಲ್ಲಿನ ಮಾಡಿನಿಂದ ಇದ್ದ ದೇವಸ್ಥಾನ, ಕಡೆಗೆ ಅದನ್ನು ಹಂಚಿನ ಮಾಡಿಗಾಗಿ, ಕಡೆಗೆ ನಂತರ ಅದನ್ನು ಟಿ.ಎನ್. ಶಿವರಾಮ ಶೆಟ್ಟರು ಶಿಲಾದೇಗುಲವಾಗಿ ಮಾಡಿದರು. ಅದರ ನಂತರ ಮೊದಲು ಮಾರಿ ಪೂಜೆ ಇದ್ದಿತ್ತು. ಮೊದಲು ನಾವೆಲ್ಲರೂ ಮುಟ್ಟಿ ಪೂಜೆ ಮಾಡುತ್ತಿದ್ದೇವೆ ಮೂರ್ತಿಗೆ, ಮರದ ಮೂರ್ತಿಗೆ. ನಂತರ ಶಿಲಾದೇಗುಲ ಆದ ನಂತರ ಶೃಂಗೇರಿ ಸ್ವಾಮೀಜಿಗಳ ಆದೇಶದಂತೆ ನಾವು ಮಾರಿ ಪೂಜೆಯನ್ನು ನಿಲ್ಲಿಸಿ, ನಂತರ ಅರ್ಚಕರನ್ನು ನೇಮಿಸಿ ಅರ್ಚಕರ ಪೂಜೆ ತ್ರಿಕಾಲ ಪೂಜೆಯನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಮತ್ತು ಭಕ್ತರಿಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ. ಈ ದೇವಿಯಿಂದ ಮದುವೆ ಆಗದಿದ್ದವರಿಗೆ ಮದುವೆ ಆಗ್ತದೆ, ಕಡೆಗೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಆಗಿದೆ. ತಲಭಾರ ಕೊಡುವುದರಿಂದ ಆ ಸೇವೆಯನ್ನು ಮಾಡಿ ವಿಶೇಷ ಸೇವೆಯಾಗಿರುತ್ತದೆ. ಅದನ್ನು ಮಾಡಿಕೊಂಡು ಈ ತಲ್ಲೂರು ನಟ್ಟಿಬೈಲು ಮೇಲ್ಮನೆಯವರು ನಡೆಸಿಕೊಂಡು ಬರುತ್ತಿದ್ದಾರೆ ವಂಶಿಕವಾಗಿ. ಕುಂತಿಯಮ್ಮನ ದೇವಸ್ಥಾನವಾಗಿರುವ ಇಲ್ಲಿ ಭಕ್ತರ ಇಷ್ಟಾರ್ಥವನ್ನು ಕೆಲವೇ ದಿನದಲ್ಲಿ ನೆರವೇರಿಸುವ ದೇವಿ. ವಿದ್ಯಾಭ್ಯಾಸ, ಮದುವೆ, ಹೊಸ ಮನೆ ಕಟ್ಟುವವರು, ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಬಂದು ದೇವಿಯಲ್ಲಿ ಪ್ರಾರ್ಥಿಸಿದರೆ ಎಲ್ಲ ಕಾರ್ಯ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಈ ಭಾಗದ 10 ಊರಿನ ಜನರಲ್ಲಿದೆ. ಗರ್ಭಗುಡಿಯಲ್ಲಿ ಮಾರಿಯಮ್ಮನ ಮೂರ್ತಿ ಇದೆ. ಇದನ್ನೇ ಘಟಗಟಿ ದೇವರೆಂದು ಇಲ್ಲಿನ ನಾಗರಿಕರು ನಂಬಿದ್ದಾರೆ. ಮೊದಲು ದೊಡ್ಡ ಮಾರಿ ಪೂಜೆ ನಡೆಯುತ್ತಿತ್ತು, ರಕ್ತಾಹಾರವೂ ನಡೆಯುತ್ತಿತ್ತು. ಈಗ ನಿಲ್ಲಿಸಲಾಗಿದೆ. ಜೊತೆಗೆ ಶಕ್ತಿ ದೇವತೆಯ 3 ವಿಗ್ರಹವಿದ್ದು, ಲಕ್ಷ್ಮಿ, ಕಾಳಿ, ಸರಸ್ವತಿಯ ತ್ರಿಶಕ್ತಿ ಇಲ್ಲಿ ಅಡಕವಾಗಿದೆ. ದೇವಿಯರ ಹಿಂದುಗಡೆ ಹುತ್ತ ಇದೆ. ಮೊದಲು ಹುತ್ತ ಭಾರಿ ದೊಡ್ಡದಿತ್ತು. ದೇವಿಯಲ್ಲಿ ಪ್ರಾರ್ಥಿಸಿಕೊಂಡ ನಂತರ ಹುತ್ತದ ಬೆಳವಣಿಗೆ ಅಲ್ಲಿಗೆ ನಿಂತಿದೆ. ದೇವಸ್ಥಾನದ ಪ್ರಗತಿಗೆ ಹಿಂದೆ ಮುಕ್ತೇಶ್ವರರಾಗಿ ಸೇವೆ ಸಲ್ಲಿಸಿದವರು, ಈಗ ಮುಕ್ತೇಶ್ವರರಾಗಿ ಇದ್ದವರು ಕಾರಣಕರ್ತರಾಗಿದ್ದಾರೆ. ನಾಗಪ್ಪ ಶೆಟ್ಟಿ, ಮಾದಯ್ಯ ಶೆಟ್ಟಿ, ಸೀನಪ್ಪ ಶೆಟ್ಟಿ, ಶಿವರಾಮ ಶೆಟ್ಟಿ, ರಘುರಾಮ್ ಶೆಟ್ಟಿ, ಆನಂದ ಶೆಟ್ಟಿ ಇಲ್ಲಿ ಮುಕ್ತೇಶ್ವರರಾಗಿ ಸೇವೆ ಸಲ್ಲಿಸಿದ್ದರು. ಮುಕ್ತೇಶ್ವರರಾದ ಟಿ.ಎನ್. ಶಿವರಾಮ ಶೆಟ್ಟರ ಅವಧಿಯಲ್ಲಿ ದೇವಸ್ಥಾನವು ಊರಿನವರ ಹಾಗೂ ಭಕ್ತರ ನೆರವಿನಿಂದ ಶಿಲಾಮಯಗೊಂಡಿತ್ತು.
ಕೃಷ್ಣನಾವಡ ಅನ್ನೋನು ನಾನು ಇಲ್ಲಿ ಪ್ರಧಾನ ಅರ್ಚಕನಾಗಿದ್ದೇನೆ. ಇದು ಇಲ್ಲಿ ಕುಂತಿ ಅಮ್ಮ ಅಂತ ಹೇಳಿರುವಂಥ ತಲ್ಲೂರಿನಲ್ಲಿರುವಂಥ ದೇವಸ್ಥಾನ. ಇದು ಲಕ್ಷ್ಮಿ ಮತ್ತು ಸರಸ್ವತಿ ಮತ್ತು ಮಹಾಲಕ್ಷ್ಮಿ ಶಕ್ತಿ ಸ್ವರೂಪಿಣಿಯಾದ ಕುಂತಿ ಅಮ್ಮ. ಮತ್ತು ಸಹಪರಿವಾರ ಯಾವುದೆಲ್ಲ ಉಂಟು? ಮತ್ತು ಜಹಾಪರ್ಯಾರ ಹೈಗುಳಿ ಅಂತ ಒಂದು ಉಂಟು ಅಷ್ಟೇ. ಮತ್ತು ವಾರ್ಷಿಕ ಪೂಜೆ ಏನಿದೆಯಾ? ವಾರ್ಷಿಕ ಪೂಜೆ ಸೇವೆ ನಡೆಯುತ್ತದೆ. ವರ್ಷ ಪ್ರತಿ ಕೊಡಬಹುದು. ರಥೋತ್ಸವ ಏನಾದರೂ? ರಥೋತ್ಸವ ನಡೆಯಲ್ಲ ಇಲ್ಲಿ. ದೇವಿಗೆ ರಥೋತ್ಸವ ಇರುತ್ತದೆ. ನವರಾತ್ರಿನೇ ವಿಶೇಷ. ದೇವಿಗೆ ನವರಾತ್ರಿನೇ ವಿಶೇಷ. ವರ್ಧಂತೋತ್ಸವ ಅಂತೂ ವರ್ಷಕ್ಕೊಂದ್ಸರಿ ವರ್ಧಂತಿ ಹಬ್ಬ ಮಾಡ್ತೀವಿ. ರಥೋತ್ಸವ ದೇವಿಗೆ ರಥೋತ್ಸವ ಇರುವುದಿಲ್ಲ. ವರ್ಧಂತೋತ್ಸವ ಅಂತ ವರ್ಷಕ್ಕೊಂದ್ಸರಿ ವರ್ಧೋತ್ಸವ ಮಾಡ್ತೀವಿ. ಮತ್ತೆ ವರ್ಷದಲ್ಲಿ ಒಂದು ಸರಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಮಾರಿ ಇರೋದ್ರಿಂದ ಮಾರಿ ಹಬ್ಬ ಅಂತ ಆಗುತ್ತೆ. ಮಾರಿ ಹಬ್ಬ ಮಾಡ್ತಾರೆ ವರ್ಷ ಪ್ರತಿ. ಮತ್ತೆ ಸೇವೆಗಳು 365 ದಿವಸ ಸೇವೆಗಳು ನಡೀತಾ ಇದೆ. ಇಲ್ಲಿ ನಂಬಿಕೊಂಡಿಂದ ಬಂದವರಂಥ ಭಕ್ತಾದಿಗಳು ಅವರ ಕೋರಿಕೆಗಳನ್ನು ಆ ತಾಯಿ ತೀರಿಸಿಕೊಡ್ತಾಳೆ. ಇದನ್ನು ನಂಬಿಕೊಂಡು ಹಲವಾರು ಕಡೆಯಿಂದ ಜನಗಳು ಬರ್ತಾ ಇದ್ದಾರೆ. ಈ ದೇವಿಯ ಶಕ್ತಿ ರೂಪಿಣಿಯಾದ ಕುಂತಿ ತಾಯಿ ಶಕ್ತಿ ರೂಪಿಣಿ.